ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಮೂಲಂಗಿ ಸಾಂಬಾರು. ಮೂಲಂಗಿ ತಗೊಂಡಿದ್ದೀನಿ. ಅದನ್ನೆಲ್ಲ ಫುಲ್ಲು ಸಿಪ್ಪೆ ಎಲ್ಲ ಎರೆದು 3 ಸಲ ತೊಳೆದು ಸಣ್ಣಗೆ ರೌಂಡಾಗೆ ಕುಯ್ಕೊಂಡು ಮಡಿಕೊಂಡಿದ್ದೀನಿ. ನಾನೇನು ಇಲ್ಲಿ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, 1 ಈರುಳ್ಳಿ, ಒಂದು 4-5 ಎಣ್ಣೆಯಷ್ಟು ಬೆಳ್ಳುಳ್ಳಿ, ಅರಿಶಿನ ಪುಡಿ ಸ್ವಲ್ಪ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಖಾರದ ಪುಡಿ, ಒಂದು 4 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಜಜ್ಜಿರೋದು ಬೆಳ್ಳುಳ್ಳಿ ಮತ್ತು ಅರ್ಧ ಕಪ್ಪಷ್ಟು ನಾನು ಬೇಳೆ ತಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಈಗ ಮಾಡೋದು ಹೆಂಗೆ ಅಂತ ನೋಡೋಣ. ಬಾಂಡಿ ತೊಗೊಂಡಿದ್ದೀನಿ. ಬಾಂಡಿ ಎಲ್ಲ ಕುಕ್ಕರಲ್ಲಾದರೂ ಮಾಡ್ಬೋದು, ತಪ್ಪಲಿಲ್ಲಾದರೂ ಮಾಡ್ಬೋದು. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಕಾಳು ತೊಗೊಂಡಿದ್ದೆಲ್ಲ ಕಾಳು ಹಾಕ್ಕೊಂಡಿದ್ದೀನಿ. ಕಾಳಾದ್ಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡೆ, ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು, ಮತ್ತು ಮೂಲಂಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಮೂಲಂಗಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳಿ. ಈಗ ಕೂಗೋ ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಜಾರ್ ತೊಗೊಂಡಿದ್ದೀನಿ. ಜಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಖಾರದ ಪುಡಿ, ಮತ್ತು ಇಲ್ಲಿ 2 ವಿಷಲ್ ಬಂದಿದೆ. ನೋಡಿ, ವಿಷಲೆಲ್ಲ ಹೋಗಿದೆ. ಇವಾಗ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಹೇಗೆ ಬೆಂದಿದೆ ಅಂತ. ಈಗ ಅದರೊಳಗಡೆ ನಾನು ಟೊಮೊಟೊ ಹಣ್ಣು ಇದಾವಲ್ಲ, ಅದು ಸ್ವಲ್ಪ ಎತ್ಕೊತೀನಿ, ಎಲ್ಲನೂ ಎತ್ಕೊಳ್ಳಲ್ಲ. ಯಾರ್ಯಾರು ಲಾಸ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಟೊಮೊಟೊನೆಲ್ಲ ಜಾರೊಳಗೆ ಎತ್ಕೊಂಡೆ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಥರ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಖಾರ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದು ಖಾರಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಜಾರೊಳಗಡೆ ಎಲ್ಲ ತೊಳ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇವಾಗಲೇ ಎಷ್ಟು ಬೇಕೋ ನೀರು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಹಾಗಾದ್ಮೇಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ತೆಳಕಾಗುತ್ತೆ. ಇದು ಶುಗರು ಇರೋರಿಗೆ ಮತ್ತು ಗ್ಯಾಸ್ಟ್ರಿಕ್ ತುಂಬ ಒಳ್ಳೆಯದು ಮೂಲಂಗಿ, ಹಾಗಾಗಿ ಮಾಡಿಕೊಡಿ. ನೀವು ಹೇಗೆ ಥರ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸಾಂಬಾರು ಕುದೀತಾ ಇದೆ. ಮುಂಚೆನೇ 2 ಕೂಗಿಸ್ಕೊಂಡಿದ್ದೆ, ಬೆಂದಿದೆ. ಇವಾಗ ಖಾರ ಹುಯ್ಕೊಂಡವಲ್ಲ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಷ್ಟೆ. ಈಗ ನಾನು ಒಗ್ಗರಣೆಗೆ ಒಂದು ಇದು ಮಾಡಿಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊತೀನಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮಾಡಿಕೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಹಾಕ್ಕೊತೀನಿ. ಅದು ಸ್ವಲ್ಪ ಹುರ್ಕೊತೀವಿ. ಹುರ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಬಿಡ್ತೀನಿ. ಅದು ಅಷ್ಟೇ ರೋಸ್ಟ್ ಮಾಡಿ. ಈಗ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿ. ಮುಂಚೆನೇ ಹಾಕಿದರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ.
ಇವಾಗ ಒಗ್ಗರಣೆ ಮಾಡಿದ್ದ ಹಾಕ್ಕೊಡ್ತೀನಿ. ಅದು ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಅದರೊಳಗಡೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅಳ್ಳಾಡಿಸ್ಕೊಂಡ್ಬಿಟ್ಟು ಅದರೊಳಗಡೆ ಹಾಕ್ಕೊಳ್ಳಿ, ಏನಾಗಲ್ಲ. ಏಕೆಂದರೆ ಅದ್ರಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡು ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಹೊರಗಡೆ ಆದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಹಾಕ್ಕೋತಾ ಇದ್ದೀನಿ. ನಿಮ್ಮಿಷ್ಟ, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಬಿಡಿ, ಏನಾಗಲ್ಲ. ನೋಡಿ ಸಾಂಬಾರು ಇವಾಗ ರೆಡಿಯಾಗಿದೆ. 3/4% ಆಗೋಯ್ತು. ಸಾಂಬಾರು ರೆಡಿ ಆಯಿತು, ಮುಚ್ಚಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ, ಘಮ ಘಮ ಅಂತ ಇದೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದೇ ಥರ ಹಾಕ್ತಾ ಇರ್ತೀನಿ ವೀಡಿಯೋಸ್ಗಳು. ಥ್ಯಾಂಕ್ ಯು.